ಅನಂತರಾವ್ ಎಜುಕೇಶನ್ಗೆ ಸ್ವಾಗತ. ಈ ರೀತಿಯಾದಂತಹ ಟ್ರೇನಿನ ಪ್ರಾಬ್ಲಮ್ಸ್ಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳಿದಾಗ ನಾವು ಯಾವ ರೀತಿಯಾಗಿ ಈಸಿಯಾಗಿ ಸಾಲ್ವ್ ಮಾಡ್ತೇವೆ ಅನ್ನುವಂಥದ್ದನ್ನ ನೋಡೋಣ. ನೋಡಿ, ಅವ್ರು ಏನ್ ಕೇಳಿದ್ದಾರೆ ಕ್ವಶನ್, ಎ 250 ಮೀಟರ್ ಲಾಂಗ್ ಟ್ರೇನ್ ಪಾಸಸ್ ಎ ಸ್ಟೇಷನ್ ಇನ್ 10 ಸೆಕೆಂಡ್ಸ್. 10 ಸೆಕೆಂಡ್ಸ್ ನಲ್ಲಿ ಒಂದು 250 ಮೀಟರ್ ಲಾಂಗ್ ಟ್ರೇನ್ ಏನಿದೆ ಅದು ಸ್ಟೇಷನ್ ಅನ್ನ ಪಾಸ್ ಮಾಡ್ತಾ ಇದೆ. ಈಗ ಅವರು ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, 350 ಮೀಟರ್ ಲಾಂಗ್ ಟ್ರೇನ್ ಅದೇ ಸೇಮ್ ಸ್ಪೀಡ್ ನಲ್ಲಿ ಸ್ಟೇಷನ್ ಅನ್ನ ಪಾಸ್ ಮಾಡೋದಕ್ಕೆ ಎಷ್ಟು ಸೆಕೆಂಡ್ಸ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕೇಳಿದ್ದಾರೆ. ರೈಟ್. ಸೊ ಇದನ್ನ ನಾವು ಮೆಥಡ್ 1 ಇಂದ ಸಾಲ್ವ್ ಮಾಡಬೇಕಾದ್ರೆ ನೋಡಿ, 250 ಮೀಟರ್ ಪಾಸ್ ಆಗಬೇಕಾದ್ರೆ, ಟ್ರಾವೆಲ್ ಆಗಬೇಕಾದ್ರೆ 10 ಸೆಕೆಂಡ್ಸ್ ಅನ್ನ ತೆಗೆದುಕೊಂಡಿದೆ. ರೈಟ್. ಈಗ ಅವ್ರು ಏನ್ ಕೇಳಿದ್ದಾರೆ, 350 ಮೀಟರ್ ಕೇಳಿದ್ದಾರೆ. ರೈಟ್. ಸೊ 350 ಮೀಟರ್ ಲಾಂಗ್ ಟ್ರೈನ್ ಅನ್ನ ಪಾಸ್ ಆಗಬೇಕಾದ್ರೆ ಅವ್ರಿಗೆ ಎಷ್ಟು ಸೆಕೆಂಡ್ ಬೇಕಾಗುತ್ತೆ ಅನ್ನುವಂಥದ್ದನ್ನ ಕೇಳಿದ್ದಾರೆ. ರೈಟ್. ಸೊ ಈ ಮೀಟರ್ ಹೆಚ್ಚು ಆದಂತೆ ಇಲ್ಲಿಯೂ ಕೂಡ ಸಮಯ ಹೆಚ್ಚು ಆಗುತ್ತದೆ. ಒಂದು ವೇಳೆ ಮೀಟರ್ ಹೆಚ್ಚಿಗೆ ಇತ್ತು ಅಂತಂತಂದ್ರೆ ಸಮಯ ಕೂಡ ಹೆಚ್ಚಿಗೆ ಆಗುತ್ತೆ. ಸೊ ಡೈರೆಕ್ಟ್ ಪ್ರಪೋರ್ಷನಲ್ ಆಯ್ತು. ಡೈರೆಕ್ಟ್ ಪ್ರಪೋರ್ಷನಲ್ ಇರೋ ಕಾರಣಕ್ಕೆ ನಾವೇನ್ ಮಾಡ್ತೇವೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 350 into 10 divided by 250. ರೈಟ್. ಸೊ ಈ 0 ಅನ್ನುವಂಥದ್ದು ಕ್ಯಾನ್ಸಲ್ ಆಯ್ತು. 5 5s are 25, 5 7s are 35, 5 1s are 5, 5 2s are 10, 7 2s are 14 ಅನ್ನುವಂಥದ್ದು ಬರುತ್ತೆ. ಸೊ 14 ಸೆಕೆಂಡ್ ಅನ್ನುವಂಥದ್ದು ಆನ್ಸರ್. ಇದನ್ನ ನಾವು ಸೆಕೆಂಡ್ ಮೆಥಡ್ ಇಂದ ಸಾಲ್ವ್ ಮಾಡಬೇಕಾದ್ರೆ ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನುವಂಥದ್ದನ್ನ ನೋಡಿ. ಅವರು ಕೇಳಿರುವಂತಹ ಕ್ವಶನ್ ಏನು, 250 ಮತ್ತು 350 ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ರೈಟ್. ಸೊ ಈ 250 ಮತ್ತು 350 ಅನ್ನುವಂಥದ್ದನ್ನ ನಾವು ರೇಷಿಯೋ ಫಾರ್ಮ್ ನಲ್ಲಿ ಬರಿಬೇಕು. ಓಕೆ. ಸೊ ಈ ರೇಷಿಯೋ ಫಾರ್ಮ್ ಅನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿದಾಗ ಈ 0 ಗೆಟ್ ಕ್ಯಾನ್ಸಲ್. ರೈಟ್. ಸೊ 5 5s are 25, 5 7s are 35. ಈಗ ನಾವು ಕ್ವಶನ್ ಅನ್ನ ಅಬ್ಸರ್ವ್ ಮಾಡಿ, 250 ಇದ್ದಾಗ 10 ಸೆಕೆಂಡ್ ಅನ್ನ ತೆಗೆದುಕೊಂಡಿದೆ. ರೈಟ್. ಸೊ ಅಂದ್ರೆ 5 ಇದ್ದಾಗ 10 ಸೆಕೆಂಡ್ ಅನ್ನ ತೆಗೆದುಕೊಂಡಿದೆ. ಈಗ ಅವ್ರು ಏನ್ ಕೇಳ್ತಾ ಇದ್ದಾರೆ, 350 ಇದ್ದಾಗ ಎಷ್ಟು ಸೆಕೆಂಡ್ಸ್ ಅನ್ನ ತೆಗೆದುಕೊಳ್ಳುತ್ತೆ ಅಂದ್ರೆ 7 ಇದ್ದಾಗ ಎಷ್ಟು ಸೆಕೆಂಡ್ಸ್ ಅನ್ನ ತೆಗೆದುಕೊಳ್ಳುತ್ತೆ. ರೈಟ್. ಸೊ ಈ ಒಂದು 5 ಅನ್ನುವಂಥದ್ದನ್ನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಿದಾಗ 10 ಅನ್ನುವಂಥದ್ದು ಬರುತ್ತೆ, ಈ ಒಂದು 5 ಅನ್ನ ನಾವು 2ಗೆ ಮಲ್ಟಿಪ್ಲೈ ಮಾಡಿದಾಗ 10 ಅನ್ನುವಂಥದ್ದು ಬರುತ್ತೆ. ಸೊ ಮಲ್ಟಿಪ್ಲಿಕೇಶನ್ ವಿತ್ 2 ಅನ್ನುವಂಥದ್ದು ಇಲ್ಲಿ ಕಾನ್ಸ್ಟೆಂಟ್ ಆಯ್ತು. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಮಗೆ ಆನ್ಸರ್ ಬೇಕಾದ್ರೆ ಸೇಮ್ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 7 2s are 14 ಅನ್ನುವಂಥದ್ದಾಗುತ್ತೆ. ಸೊ 14 ಸೆಕೆಂಡ್ಸ್ ಅನ್ನುವಂಥದ್ದು ಆನ್ಸರ್. ನಮ್ಮ ಆಪ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರುವಂತಹ 40ಕ್ಕೂ ಹೆಚ್ಚು ಟಾಪಿಕ್ಸ್ಗಳನ್ನು ತಿಳಿಸಿದ್ದೇವೆ. ನಮ್ಮ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಲಭ್ಯವಿದೆ. ಆಸಕ್ತಿ ಇದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪಿನ ಹೆಸರು ಅನಂತರಾವ್ ಎಜುಕೇಶನ್.